Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Mark chapter 10 verse 17. Good teacher, what must I do to receive eternal life? ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 17ನೇ ವಚನ. ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದರೆ ಏನು ಮಾಡಬೇಕು? ಹೌದು, ಇದು ಒಂದು ಒಳ್ಳೆಯ ಪ್ರಶ್ನೆ. ಇಲ್ಲಿ ಒಬ್ಬ ಶ್ರೀಮಂತನಾದ ಒಬ್ಬ ಮನುಷ್ಯನು ಏಸು ಸ್ವಾಮಿಯ ಹತ್ತಿರ ಬರುತ್ತಾನೆ. ಏಸು ಸ್ವಾಮಿಯ ಮುಂದೆ ಮೊಣಕಾಲೂರಿ ಏಸು ಸ್ವಾಮಿಗೆ ಬೇಡ್ತಾ ಇದ್ದಾನೆ, ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವ ಪಡೆಯಬೇಕಾದರೆ ಏನು ಮಾಡಬೇಕು ಎಂಬುದಾಗಿ. ಹೌದು, ಈ ಲೋಕದಲ್ಲಿರುವ ಪ್ರತಿಯೊಬ್ಬ ಮನುಷ್ಯನು ಈ ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಳ್ಳಲೇಬೇಕು ಪ್ರಿಯರೇ. ಈ ಸತ್ಯವನ್ನು ನಾವು ಅರಿತುಕೊಳ್ಳಲೇಬೇಕಾಗಿದೆ. ನಿತ್ಯ ಜೀವ ಪಡೆಯಬೇಕಾದರೆ ನಾವು ಏನು ಮಾಡಬೇಕು ಎಂಬುದಾಗಿ. ಹೌದು, ಏಸು ಸ್ವಾಮಿ ಅವನಿಗೆ ಉತ್ತರ ಕೊಡ್ತಾರೆ, ದೇವರ ಆಜ್ಞೆಗಳನ್ನು ನೀನು ಕೈಕೊಂಡು ನಡೆ, ಧರ್ಮಶಾಸ್ತ್ರದಲ್ಲಿ ಹೇಳಿರುವುದನ್ನ ನೀನು ಕೈಕೊಂಡು ನಡೆ ಎಂಬುದಾಗಿ ಏಸು ಸ್ವಾಮಿ ಹೇಳುತ್ತಾರೆ. ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಮೋಸ ಮಾಡಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎನ್ನುವ ಈ ದೇವರಾಜ್ಞೆಗಳು ನಿನಗೆ ಗೊತ್ತಿವೆ ಅಲ್ಲವೇ? ಅವುಗಳನ್ನು ಕೈಕೊಂಡು ನಡೆ ಎಂಬುದಾಗಿ ಹೇಳಿದಾಗ ಆತನು ಮತ್ತೆ ತಿರುಗಿ ಯೇಸು ಸ್ವಾಮಿಗೆ ಈ ರೀತಿ ಹೇಳ್ತಾನೆ, ನಾನು ಚಿಕ್ಕಂದಿನಿಂದಲೂ ಇವುಗಳಿಗೆ ಸರಿಯಾಗಿ ನಡೆದುಕೊಂಡು ಬರ್ತಾ ಇದ್ದೇನೆ ಎಂಬುದಾಗಿ. ಹೌದು, ನಾವು ಕೂಡ ಸಂಡೇ ಸ್ಕೂಲ್ನಿಂದ ಈ ವಾಕ್ಯಗಳನ್ನು ಕಲಿತಿದ್ದೇವೆ, ದೇವರ ಆಜ್ಞೆಗಳನ್ನು ಕಲಿತಿದ್ದೇವೆ, ದಶಾಜ್ಞೆಗಳನ್ನು ಕಲಿತಿದ್ದೇವೆ, ಅವುಗಳನ್ನು ನಾವು ಕೈಕೊಂಡು ನಡೆಯುತ್ತಾ ಇದ್ದೇವೆ. ಅಂದ ಮಾತ್ರಕ್ಕೆ ನಾವು ನಿತ್ಯ ಜೀವ ಪಡೆದುಕೊಳ್ಳುತ್ತೇವಾ? ಹಾಗೆ ಮುಂದುವರಿಸಿ ಅವನು ಯೇಸು ಸ್ವಾಮಿಗೆ, ನಾನು ಚಿಕ್ಕಂದಿನಿಂದಲೂ ಇವುಗಳನ್ನು ಅನುಸರಿಸಿ ನಡೆಯುತ್ತಾ ಇದ್ದೇನೆ ಎಂಬುದಾಗಿ ಹೇಳಿದಾಗ ಮತ್ತೆ ಯೇಸು ಸ್ವಾಮಿ ಅವನನ್ನು ದೃಷ್ಟಿಸಿ ನೋಡುತ್ತಾರೆ. ಪ್ರೀತಿಯಿಂದ ಈ ರೀತಿ ಹೇಳ್ತಾರೆ, ನಿನಗೆ ಒಂದು ಕಡಿಮೆ ಆಗಿದೆ ಎಂಬುದಾಗಿ. ಆಗ ಆ ಮನುಷ್ಯನು ಬಹಳ ಕಾತುರದಿಂದ ಕಾಯುತ್ತಾ ಇದ್ದಾನೆ. ಯೇಸು ಸ್ವಾಮಿ ಏನು ಹೇಳ್ತಾರೋ ಅದನ್ನು ಕೂಡ ನಾನು ಕೈಕೊಂಡು ನಡೆಯಬೇಕು, ಇಷ್ಟೆಲ್ಲ ನಾನು ಅನುಸರಿಸಿ ನಡೆಯುತ್ತಾ ಇದ್ದೇನೆ, ಇನ್ನು ಒಂದು ಮಾತ್ರ ಕಡಿಮೆ ಇದೆ ಅಂತೆ, ಅದು ಕೂಡ ನಾನು ಅನುಸರಿಸಬೇಕೆಂಬುದಾಗಿ ಆಶೆಯಿಂದ ಯೇಸು ಸ್ವಾಮಿಯ ಮಾತನ್ನು ಅವನು ಕೇಳಿಸಿಕೊಳ್ಳುತ್ತಾ ಇದ್ದಾನೆ. ಆಗ ಸ್ವಾಮಿ ಆ ಮನುಷ್ಯನಿಗೆ ಈ ರೀತಿ ಹೇಳ್ತಾರೆ, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು ಎಂಬುದಾಗಿ. ಆಗ ಆ ಮನುಷ್ಯನು ಬಹಳ ಆಸ್ತಿಯುಳ್ಳವನಾಗಿದ್ದನು, ಅವನ ಮೋರೆ ಬಾಡಿ ಹೋಯಿತು ಪ್ರಿಯರೇ. ಬಹಳ ಶ್ರೀಮಂತ ವ್ಯಕ್ತಿ ಅವನಾಗಿದ್ದನು, ಅವನ ಮುಖ ಬಾಡಿ ಹೋಯಿತು. ಸ್ವಲ್ಪ ಇದ್ದರೆ ಅದನ್ನು ಬಡವರಿಗೆ ಕೊಡಬಹುದಾಗಿತ್ತು, ಆದರೆ ದೇವರು ಅವನಿಗೆ ಬಹಳ ಆಸ್ತಿಯನ್ನು ಕೊಟ್ಟಿದ್ದರು, ಶ್ರೀಮಂತನಾಗಿದ್ದನು. ಆದುದರಿಂದ ಇಷ್ಟೊಂದು ನಾನು ಹೇಗೆ ಕೊಡಲಿ? ತನ್ನ ಮನಸ್ಸಿನಲ್ಲಿ ಏನೇನೋ ಆಲೋಚನೆ ಮಾಡಿಕೊಂಡನೋ ಅಲ್ಲಿಂದ ದುಃಖದಿಂದ ಹೊರಟು ಹೋದನು. ಪ್ರಿಯರೇ, ನಮ್ಮಲ್ಲಿ ಕೂಡ ಅನೇಕರ ಜೀವಿತ ಇದೇ ಆಗಿದೆ. ನಾವು ಇತರರಿಗೆ ಕೊಡುವುದರಲ್ಲಿ ಹಿಂದುಳಿದವರಾಗಿದ್ದೇವೆ. ನಾವು ದೇವರಾಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾ ಇರಬಹುದು, ಎಲ್ಲ ಆಜ್ಞೆಗಳನ್ನು ಕೈಕೊಂಡು ಒಂದು ನಡೆಯೋದಿಲ್ಲ ಅಂದರೂ ಕೂಡ ನಮಗೆ ನಿತ್ಯ ಜೀವ ದೊರೆಯಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಆದುದರಿಂದ ದೇವರಾಜ್ಞೆಗಳೆಲ್ಲವನ್ನು ನಾವು ಕೈಕೊಂಡು ನಡೆಯಬೇಕು. ನಮ್ಮಿಂದ ಆದಷ್ಟು ಇತರರಿಗೆ ಸಹಾಯ ಮಾಡುವುದನ್ನು ನಾವು ಕಲಿತುಕೊಳ್ಳಬೇಕು. ವಿಶೇಷವಾಗಿ ನಾವು ನಿತ್ಯ ಜೀವ ಪಡೆದುಕೊಳ್ಳಬೇಕಾದರೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಯೇಸು ಸ್ವಾಮಿಗೆ ಅರ್ಪಣೆ ಮಾಡಿಕೊಂಡವರಾಗಿರಬೇಕು. ಇವತ್ತು ನಾವೆಲ್ಲರೂ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಯೇಸು ಸ್ವಾಮಿಗೆ ಪ್ರತಿಯೊಬ್ಬರ ಹೃದಯದ ಅಂತರಾಳ ಗೊತ್ತಿದೆ. ಹೃದಯವನ್ನು ಪರಿಶೋಧಿಸುವ ಆತನು ನಮ್ಮ ಯೇಸು ಸ್ವಾಮಿಯಾಗಿದ್ದಾರೆ. ಇಂದು ನಿನ್ನ ಹೃದಯ ಆತನಿಗೆ ಗೊತ್ತಿದೆ. ನಮ್ಮ ಹೃದಯವನ್ನು ಇವತ್ತು ಕರ್ತನಿಗೆ ಸಮರ್ಪಿಸಿ ಕೊಡೋಣವಾ? ಯೇಸು ಕ್ರಿಸ್ತನಿಗೆ ನಾವು ಎಷ್ಟರ ಮಟ್ಟಿಗೆ ಸಮರ್ಪಿಸಿ ಕೊಡುತ್ತೇವೋ ಅಷ್ಟರ ಮಟ್ಟಿಗೆ ದೇವರು ನಮ್ಮನ್ನು ಉನ್ನತವಾಗಿ ಮೇಲಕ್ಕೇರಿಸುತ್ತಾರೆ, ಬಲವಾಗಿ ನಮ್ಮನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಪರಲೋಕ ರಾಜ್ಯದಲ್ಲಿ ನಮಗೆ ಬಹಳ ಸಂಪತ್ತಿರುತ್ತದೆ. ಹೌದು, ನಾವು ನಿತ್ಯ ಜೀವ ಪಡೆಯಬೇಕಾದರೆ ಯೇಸು ಸ್ವಾಮಿಯನ್ನು ಹಿಂಬಾಲಿಸಬೇಕು. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನನ್ನು ಹಿಂಬಾಲಿಸು ಎಂಬುದಾಗಿ. ನಮಗಿರುವುದೆಲ್ಲವನ್ನು ಬಿಟ್ಟು ನಾವು ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದಾಗ ಮಾತ್ರ ನಾವು ನಿತ್ಯ ಜೀವವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ಸ್ತೋತ್ರಪ್ಪ. ಅಂದು ಆ ವ್ಯಕ್ತಿ ನಿನಗೆ ಪ್ರಶ್ನೆ ಮಾಡಿದಾಗ ದೇವ, ನಿತ್ಯ ಜೀವ ಪಡೆಯಬೇಕಾದರೆ ಏನು ಮಾಡಬೇಕು ಎನ್ನುವ ಉತ್ತರ ಕರ್ತನೆ, ನಾವು ನಿನ್ನನ್ನು ಹಿಂಬಾಲಿಸಬೇಕು ಕರ್ತನೆ. ಅಪ್ಪ, ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಅಪ್ಪ, ನಾವೆಲ್ಲರೂ ಕರ್ತನೆ ನಿಮ್ಮ ಆಜ್ಞೆಗಳನ್ನು ಅನುಸರಿಸಿ ನಡೆಯಲಿಕ್ಕೆ, ನಿಮ್ಮನ್ನು ಹಿಂಬಾಲಿಸಲಿಕ್ಕೆ ಕೃಪೆ ಮಾಡು ಕರ್ತನೆ. ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿ ನಮ್ಮೆಲ್ಲರನ್ನ ನೀವು ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.